ವಿಜಯನಗರದಲ್ಲಿರುವ ಪಾರ್ಕ್ನ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಂತ ಆ ಒಂದು ಜಾಗವನ್ನ ಅಕ್ರಮ ಅಂತ ಹೇಳಿ ತೆರವು ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಪಾರ್ಕ್ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ಇವರು ನಿರ್ಮಿಸಿದ್ರು. 16 ಮನೆಗಳನ್ನ ತೆರವು ಮಾಡಿತ್ತು ದಾವಣಗೆರೆ ಪಾಲಿಕೆಯ ಅಧಿಕಾರಿಗಳ ತಂಡ. ವಿಜಯನಗರದಲ್ಲಿರುವ ಪಾಲಿಕೆಯ ಪಾರ್ಕ್ನಲ್ಲಿ ಇವರು ಮನೆ ನಿರ್ಮಿಸಿದ್ರು ಅನ್ನೋದು ಅವರು ಮಾಡಿದಂತಹ ಪ್ರಮಾದ. ನೋಟಿಸ್ ನೀಡಿ ಮನೆಗಳ ತೆರವು ಕಾರ್ಯಾಚರಣೆಯನ್ನ ಆ ದಿನ ಅಧಿಕಾರಿಗಳು ಮಾಡಿದ್ರು. ಬೆಂಗಳೂರು ಮಾದರಿ ನಮಗೂ ಮನೆ ಕೊಡಿ, ಸಂತ್ರಸ್ತರು ಈಗ ಪಟ್ಟನ್ನ ಹಿಡಿದಿದ್ದಾರೆ, ನಾವು ಸಂತ್ರಸ್ತರು, ನಾವು ಬೀದಿಗೆ ಬಿದ್ದಿದ್ದೀವಿ, ನಾವು ಮನೆ ಕಳ್ಕೊಂಡಿದ್ದೀವಿ, ನಮಗೂ ಕೊಡಿ ಅನ್ನೋದು ಅವರ ಕೂಗಾಗಿದೆ. ಈಗೇನ್ ಹೇಳುತ್ತೆ ಸರ್ಕಾರ? ಏನೋ ಮಾನ್ಯತೆ ಇರಲ್ಲ ದೃಷ್ಟಿ ಅಂತ ಹೊಡೆದಾಗ ಕೊಡಂತ್ರಿ, ಹೊಡೆದಾಗ ನಿಮ್ಗೆ ಆರ್ಡರ್ ಐತಿ ಪಾಪ ಇವತ್ತಲ್ಲ ನಾಳೆ ಹೊಡೆಯಂತ್ರಿ. ಅದ್ರ ಬಗ್ಗೆ ಅವ್ರಿಗೆ ಹಿರಿಯರಿಗೆಲ್ಲ ಸ್ವಲ್ಪ ಬೇಡ ಸ್ವಲ್ಪ ಅವಕಾಶ ಕೊಡಿ ಸರ್. ಸಾಮಾನುಗಳು ಇದಾವೆ ಮನೆಗಿದ್ದಾರೆ, ಅವ್ರಿಗೆಲ್ಲ ಎಳೆದೆಳೆದು ಹೊರಗಾಕಿ ಯಾರು ಬೇಡ ಅಂತಾರೆ. ಹೊಡೆದಾಗ ನಿಂತಿದ್ದಲ್ಲ ನೋಡೋಣಂತೆ ಒಂದ್ 2 ಸಾವಿರ ಹಿರಿಯರಿಗಾರ ಅವಕಾಶ ಕೊಡಕ ನೀವು 30 ಡೇಸ್ ನೋಟಿಸ್ ಕೊಟ್ಟಿದ್ದೀರಾ.